ಸ್ನೇಹಿತರೆ ನಮಸ್ಕಾರ. ನಾನು ಕಿರಣ್ ವಿಶ್ವೇಶ್. ಇವತ್ತು ನಾನು ನಮ್ಮ ಕಲ್ಪತರು ನಾಡು ತುಮಕೂರಿನಲ್ಲಿರೋ ಒಂದು ಐತಿಹಾಸಿಕ ದೇವಸ್ಥಾನದ ಬಗ್ಗೆ ಹೇಳ್ತಾ ಇದ್ದೀನಿ. ತುಮಕೂರು ಸಿಟಿಯಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿ ಕೈದಾಳಿ ಶ್ರೀ ಚೆನ್ನಕೇಶವ ದೇವಸ್ಥಾನ ಇದೆ. ಇದರ ವಿಶೇಷ ಏನಪ್ಪ ಅಂದರೆ, ಇದು ಶಿಲ್ಪಕಲೆಗೆ ಪ್ರಸಿದ್ಧವಾದ ಅಮರಶಿಲ್ಪಿ ಜಕಣಾಚಾರ್ಯ ಹುಟ್ಟೂರು. ಜಕಣಾಚಾರಿಗೆ ಬಾಲ್ಯದಿಂದಲೇ ಶಿಲ್ಪಕಲೆ ಬಗ್ಗೆ ವಿಪರೀತ ಆಸಕ್ತಿ. ಹೀಗಿರಬೇಕಾದ್ರೆ ಮದುವೆ ಸಂಸಾರ ಎಲ್ಲ ಇದ್ದಾಗಲೂ ಕೂಡ ಶಿಲ್ಪಕಲೆಯ ಬಗ್ಗೆ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ತುಡಿತ ಅವನಿಗೆ ಇದ್ದೇ ಇರುತ್ತೆ. ಸರಿ, ಅವನು ಒಂದಿನ ಈ ಸಂಸಾರ, ಹೆಂಡತಿ, ಮನೆ ಎಲ್ಲ ಬಿಟ್ಟು ಹೊರಟೋಗ್ತಾನೆ. ಹೀಗೆ ಅವನು ಊರು ಬಿಟ್ಟು ಹೊರಟ ಮೇಲೆ ಮೊದಲಿಗೆ ಹೋಗೋದೇ ಮೈಸೂರು ಬಳಿಯ ನಂಜನಗೂಡಿಗೆ. ಅಲ್ಲಿ ಶ್ರೀ ಸೋಮನಾಥಪುರ ದೇವಾಲಯದ ನಿರ್ಮಾಣ ಕೆಲಸ ಆಗ್ತಾ ಇರುತ್ತೆ. ಅಲ್ಲಿ ಹೋಗಿ ಇವನು ಕೆಲಸಕ್ಕೆ ಸೇರ್ಕೋತಾನೆ. ಇವನ ಕೆಲಸದ ಚಾಣಾಕ್ಷತೆಯನ್ನು ನೋಡಿ ಅಲ್ಲಿನ ಪಾಳ್ಯಗಾರ ಶ್ರೀ ಸೋಮನಾಥ ದಂಡನಾಯಕ ಇವನಿಗೆ ಪೂರ್ಣ ದೇವಾಲಯದ ನಿರ್ಮಾಣದ ಕೆಲಸವನ್ನು ಇವನ ಕೈಗೆ ವಹಿಸ್ತಾನೆ. ಇವನು ಅದನ್ನು ಯಶಸ್ವಿಯಾಗೂ ಮುಗಿಸ್ತಾನೆ. ಸೋಮನಾಥಪುರ ದೇವಾಲಯದ ಕೆಲಸ ಎಲ್ಲ ಮುಗಿದ ನಂತರ ಹಳೇಬೀಡಿನ ದೇವಸ್ಥಾನದ ಕೆಲಸನೂ ಇವನಿಗೆ ವಹಿಸ್ತಾರೆ. ಅದನ್ನು ಕೂಡ ಇವನು ಸುಂದರವಾಗಿ ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ತಾನೆ. ಹಳೇಬೀಡಿನ ದೇವಸ್ಥಾನವನ್ನು ನೋಡಿದಂಥ ಹೊಯ್ಸಳರ ರಾಜ ವಿಷ್ಣುವರ್ಧನಿಗೆ ಬೇಲೂರಿನಲ್ಲೂ ಕೂಡ ಇಂಥದೇ ಒಂದು ಸುಂದರವಾದ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಅಂತ ಮನಸ್ಸಾಗಿ ಜಕಣಾಚಾರ್ಯ ಕೈಲಿ ದೇವಾಲಯದ ಕಾರ್ಯವನ್ನು ಪ್ರಾರಂಭ ಮಾಡಿಸ್ತಾನೆ. ಈ ಕಡೆ ತಂದೆಯ ಆಶ್ರಯ ಇಲ್ಲದೆ ಬೆಳೆದ ಜಕಣಾಚಾರ್ಯ ಮಗನಿಗೂ ಕೂಡ ತಂದೆಯಂತೆಯೇ ಶಿಲ್ಪಕಲೆಯ ಬಗ್ಗೆ ವಿಪರೀತ ಆಸಕ್ತಿ. ಅವನು ಊರೂರಿಗೆ ಹೋಗಿ ದೇವಾಲಯದ ಕೆತ್ತನೆ ಕೆಲಸಗಳನ್ನೆಲ್ಲ ಗಮನಿಸ್ತಾ ಇರ್ತಾನೆ. ಬೇಲೂರಿನ ದೇವಸ್ಥಾನದ ಕೆಲಸ ಎಲ್ಲ ಮುಗಿದು ಪ್ರಾರಂಭೋತ್ಸವ ಇನ್ನೊಂದು ವಾರ ಇರಬೇಕಾದ್ರೆ ಜಕಣಾಚಾರ್ಯ ಮಗ ಬೇಲೂರಿಗೂ ಹೋಗ್ತಾನೆ. ಅಲ್ಲಿ ಪ್ರಥಮ ಪೂಜೆಗೆ ಎಲ್ಲ ಸಿದ್ಧತೆಗಳು ಸಂಭ್ರಮದಿಂದ ನಡೀತಾ ಇರ್ತವೆ. ಆಗ ಜಕಣಾಚಾರ್ಯ ಮಗ ಅಲ್ಲಿನ ಮುಖ್ಯ ವಿಗ್ರಹವನ್ನು ಗಮನಿಸ್ತಾನೆ. ಅಲ್ಲಿ ಒಂದು ಭಿನ್ನ ಇರೋದು ಅವನಿಗೆ ಗೊತ್ತಾಗ್ತದೆ. ಈ ವಿಷಯ ರಾಜನವರೆಗೂ ತಲುಪ್ತದೆ. ಆಗ ರಾಜ ಜಕಣಾಚಾರ್ಯವನ್ನು ಕರೆಸಿ ಕೇಳಿದಾಗ ಜಕಣಾಚಾರ್ಯ ಕೋಪದಿಂದ ಹಾಗೇನಾದರೂ ವಿಗ್ರಹದಲ್ಲಿ ಭಿನ್ನ ಇದ್ದಿದ್ದೇ ಆದರೆ ನಾನು ನನ್ನ ಕೈನ ಕತ್ತರಿಸ್ಕೋತೀನಿ ಅಂತ ಸಿಟ್ಟಿನಿಂದ ಪ್ರತಿಜ್ಞೆ ಮಾಡ್ತಾನೆ. ಪರೀಕ್ಷೆ ಮಾಡಿದಾಗ ವಿಗ್ರಹದಲ್ಲಿ ಕಪ್ಪೆ, ಮರಳು, ನೀರು ಇರೋದು ಪತ್ತೆ ಆಗ್ತದೆ. ಜಕಣಾಚಾರಿ ತನ್ನ ಮಾತಿನಂತೆ ತನ್ನ ಕೈಯನ್ನು ಕತ್ತರಿಸ್ಕೋತಾನೆ. ಒಂದು ದಿನ ಜಕಣಾಚಾರ್ಯ ಕನಸಲ್ಲಿ ಭಗವಂತ ಚೆನ್ನಕೇಶವ ಬಂದು ನಿನ್ನ ಹುಟ್ಟೂರಾದ ಕ್ರೀಡಿಕಾಪುರಿಯಲ್ಲಿ ಒಂದು ದೇವಾಲಯವನ್ನು ಕಟ್ಟಿಸು, ನಿನ್ನ ಕೈ ಮರಳಿ ಬರ್ತದೆ ಅಂತ ಹೇಳ್ತಾನೆ. ಆಗ ಜಕಣಾಚಾರಿ ರಾಜ ವಿಷ್ಣುವರ್ಧನನ ಅನುಮತಿ ಪಡೆದು ಅಲ್ಲಿಂದ ಹಿಂತಿರುಗಲು ತೀರ್ಮಾನಿಸ್ತಾನೆ. ಅಷ್ಟರಲ್ಲಿ ದೋಷ ಹುಡುಕಿದ್ದು ಸ್ವತಃ ತನ್ನ ಮಗನೇ ಅಂತಲೂ ಕೂಡ ಜಕಣಾಚಾರಿಗೆ ಗೊತ್ತಾಗ್ತದೆ. ರಾಜ ವಿಷ್ಣುವರ್ಧನ ಜಕಣಾಚಾರ್ಯನು ಗೌರವಿಸಿ ಅವನಿಗೆ ಅಮರಶಿಲ್ಪಿ ಜಕಣಾಚಾರಿ ಅಂತ ಬಿರುದನ್ನು ಕೊಟ್ಟು ತನ್ನ ಹುಟ್ಟೂರಲ್ಲಿ ನಿರ್ಮಾಣ ಮಾಡ್ತಿರೋ ದೇವಾಲಯದ ವಿಗ್ರಹಕ್ಕೆ ಒಂದು ಸೂಕ್ತವಾದ ಕಲ್ಲನ್ನು ಕೂಡ ಉಡುಗೊರೆಯಾಗಿ ಕೊಟ್ಟು ಗೌರವದಿಂದ ಕಳಿಸಿಕೊಡ್ತಾನೆ. ನಂತರ ಜಕಣಾಚಾರಿ ತನ್ನ ಮಗನೊಂದಿಗೆ ತನ್ನ ಹುಟ್ಟೂರಲ್ಲಿ ಒಂದು ಭವ್ಯವಾದ ಶಿಲ್ಪಕಲೆಯ ದೇವಾಲಯವನ್ನು ನಿರ್ಮಿಸ್ತಾನೆ. ಆಗ ಅವನಿಗೆ ಕೈ ಮರಳಿ ಬಂತು ಅನ್ನೋದು ಇಲ್ಲಿನ ಸ್ಥಳ ಪುರಾಣ. ಅವತ್ತಿಂದ ಈ ಕ್ರೀಡಿಕಾಪುರಿಯನ್ನು ಕೈಕೊಟ್ಟ ದಳ, ಕೈದಾಳ ಅಂತ ಕರೀತಾರೆ. ಅವಾಗಿನಿಂದ ಈ ದೇವಸ್ಥಾನ ಪ್ರಸಿದ್ಧಿಯಾಯಿತು. ಪ್ರವಾಸೋದ್ಯಮ ಇಲಾಖೆ ಇದನ್ನು ಒಂದು ಪಾರಂಪರಿಕ ಹಾಗೂ ಪ್ರೇಕ್ಷಣಿಕ ಸ್ಥಳ ಅಂತ ಪರಿಗಣಿಸಿದೆ. ಈ ದೇವಸ್ಥಾನದ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲೇ ಒಂದು ಕಡೆ ಗೂಳೂರು ಗಣಪತಿ ಹಾಗೂ ಇನ್ನೊಂದು ಕಡೆ ಶ್ರೀ ಆದಿಶಕ್ತಿ ಎತ್ತೇನಹಳ್ಳಿ ಮಾರಮ್ಮನ ದೇವಸ್ಥಾನ ಇದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.